ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವ್ರಿಗೆ ಹೇಗಿದೆ? ಮಕರ ರಾಶಿಯವರಿಗೆ ನಾನು ನೋಡಿರೋ ಪ್ರಕಾರ ಸಾಕಷ್ಟು ಪಾಸಿಟಿವ್ ಇರೋದ್ರಲ್ಲಿ ಮುಂದಿನ ರಾಶಿ ಮಕರ ರಾಶಿಯಿಂದ. ಮಕರ ರಾಶಿಯವರಿಗೆ ಕುಜಗ್ರಹದಿಂದ ನಿಮಗೆ ಲಾಭವನ್ನು ಕೊಡ್ಬೋದು, ಆದರೆ ಈಗ ಚೆನ್ನಾಗಿಲ್ಲ. ಈ ಒಂದು ತಿಂಗಳಂತೂ ಭಯಂಕರವಾದ ಕೆಟ್ಟದಾಗಿದೆ. ಈ ತಿಂಗಳು ಕೆಟ್ಟದಾಗಿದೆ ಮತ್ತು ಈ ವರ್ಷ ಪೂರ್ತಿ ಮಕರ ರಾಶಿ ಕೆಟ್ಟದಾಗಿದೆ. ಮಕರ ರಾಶಿಯವರಿಗೆ ನೀವು ಬರೆದಿಟ್ಟು ಕೇಳಿ, ನಿಮ್ಮ ಲೈಫಲ್ಲಿ ನೀವು ಸುಳ್ಳನ್ನು ಜಾಸ್ತಿ ಹೇಳ್ತಾರೆ. 3ನೇ ಮನೇಲಿ ಶನಿಗ್ರಹ ಇದ್ದಾಗ ಸುಳ್ಳನ್ನು ಹೇಳುತ್ತೆ. ಗುರು 6ನೇ ಮನೆದಾಗ ಸುಳ್ಳು ಹೇಳ್ತಾರೆ 100%. ಮಕರ ರಾಶಿಯವರು ನೀವು ಬರೆದಿಟ್ಟು ಕೇಳಿ, ನಾನು ಮಾಡಲ್ಲ ಅಂತ ಹೇಳ್ತಾರೆ ಮತ್ತೆ ಮಾಡ್ತಾರೆ. ಯಾವುದೇ ಒಂದು ಆಗಿರ್ಬೋದು 100%. ನಿಮ್ಗೆ ಉದಾಹರಣೆ, ನಾನು ಕ್ರಿಕೆಟ್ ಆಡಲ್ಲ ಅಂತಾರೆ, ಆಡ್ತಾರೆ. ಸಿನಿಮಾ ಮಾಡಲ್ಲ ಅಂತಾರೆ, ಮಾಡ್ತಾರೆ. ಈ ಥರದೊಂದು ಸ್ಥಾನಮಾನ ಇದ್ದರೂ ಕೂಡ ಅವರು ಬಕ್ರ ಆಗ್ತಾರೆ. ಈ ವರ್ಷ ಮಕರ ರಾಶಿಯವರು ಹೈಯೆಸ್ಟ್ ನಷ್ಟವನ್ನು ಅನುಭವಿಸ್ತಾರೆ. ಒಂದಲ್ಲ ಒಂದು ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ನೀವು ಬಹಳ ಮಿರಾಕಲ್ ನೀವು ನೋಡಿರ್ಬೋದು. ಭಾಳ ಇವಾಗ ಒಂದು ಬಿಗ್ ಬಾಸ್ ನೀವು ನಿರೂಪಕರು ನೋಡಿರ್ಬೋದು, ನಾನು ಮಾಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ನೋಡಿರಿ, ಮತ್ತೆ ಮಾಡ್ತೀನಿ ಅಂತ. ಅವರೆಲ್ಲ ಮಕರ ರಾಶಿಗೆ ಅನ್ವಯಿಸಿರ್ತಾರೆ. 100% ಮಕರ ರಾಶಿಗೆ ಅನುಭವಿಸಿರ್ತಾರೆ. ಭಾಳ ಮಿರಾಕಲ್, ಭಾಳ ಅಬ್ಸರ್ವ್ ಮಾಡೋದು ಮಕರ ರಾಶಿಯವರಿಗೆ. ಈ ಥರ ಒಂದು ಪ್ರಾಬ್ಲಮ್ಗಳು, ಈ ಥರ ಒಂದು ಘಟನೆಗಳೆಲ್ಲವೂ ನಡೀತಾ ಹೋಗುತ್ತೆ. ಯಾಕಂದರೆ 3ನೇ ಮನೇಲಿ ಶನಿಗ್ರಹ ಇರೋದು ಮತ್ತು 6ನೇ ಮನೇಲಿ ಗುರು ಇರೋದು. ಇವಾಗ ನೋಡಿ, ಮಕರ ರಾಶಿಯವರು ದರ್ಶನ ರೂಟಿದ್ದಾರೆ, ಸಕ್ಕ ಸೈಲೆಂಟ್ ಆಗಿದ್ದಾರೆ. ಹಿಂಗಿದ್ರೆ ಭಾಳ ಬುದ್ಧಿವಂತ. ಅವಾಗ ವೈಲೆಂಟ್ ಆಗಿದ್ದರು, ಹಚ್ಕೊಂಡ್ರೆ ಬೆಂಕಿನ ಪಟಾಕಿ ಹೊಡೆಯೋಕ್ಕಿರಲಿ, ಬಾಂಬ್ ಇಟ್ಕೊಬಿಟ್ರು. ಆಮೇಲೆ ಅವ್ರ ಬಾಂಬ್ ಅವ್ರ ಮೇಲೆ ಬಿದ್ದುಬಿಡ್ತು. ಇವಾಗ ನೀರು ಬಂದರೂ ಬೇಡಪ್ಪ ಅಂತ ಸೈಡಿಗೆ ಹೋಯ್ತವ್ರು ಇವಾಗ 100%. ಯಾಕೆ? ಎಲ್ಲರಿಗೂ ಗಾಯ ಆಗೋವರೆಗೂ, ಎಲ್ಲರಿಗೂ ಸಿಗಾಕಿನವ್ರಿಗೆ ಹೀರೋ ಆಗಿರ್ತಾರೆ, ಸಿಗಾಕಿನ ಎಲ್ಲರಿಗೂ ಜೀರೋ ಆಗ್ತಾರೆ. ಮಕರ ರಾಶಿಯವ್ರಿಗೆ ಹೇಳ್ತೀನಿ, ದರ್ಶನ್ ನೋಡಿ ಬುದ್ಧಿವಂತರಾಗಬೇಕು. ಇವಾಗ ಕೆಟ್ಟ ಮೇಲೆ ಬುದ್ಧಿವಂತ ಅನ್ನೋದಲ್ಲ, ರಿಯಲಾಗಿ ಹಿಂಗಿರಬೇಕು. ರಜನಿಕಾಂತ್ ಮಕರ ರಾಶಿ ನೋಡಿ, ಅವ್ರು ಯಾವಾಗಲೂ ಅವ್ರು ಯಾವಾಗಲೂ ಮಕ್ಕಳೇ ಮಲಗಿರ್ತಾರೆ. ಅವ್ರ ಸಿನಿಮಾ ಮಾತ್ರ ಎದ್ದು ನಿಂತಿರುತ್ತೆ. ಪರ್ಸ್ನಲ್ ಲೈಫ್ ಅವ್ರು ಮಕ್ಕಳೇ ಮಲಗಿರ್ತಾರೆ. ಮಕರ ರಾಶಿಯವರು ಮೌನವಾಗಿರಬೇಕು. ಬಹಳ ವಿಶೇಷವಾದ ಒಂದು ವೈಬ್ರೇಷನ್ ಇರುತ್ತೆ ಮಕರ ರಾಶಿಯವ್ರಿಗೆ. ನೀವು ಎಷ್ಟು ಮೌನವಾಗಿರ್ತೀರಿ ಅಷ್ಟು ಸಕ್ಸಸ್ಸು. ನೀವು ಏನು ನಿಗ್ಗಿರ್ತೀರೋ ಅಣ್ಣ ಬೆಂಕಿ ಎತ್ಕೆತ್ತಿ ಅಂತ ಅರ್ಥ ಅಲ್ಲಿಗೆ 100%. ಮಕರ ರಾಶಿಯವ್ರಿಗೆ ಒಂದಲ್ಲ ಒಂದು ಸಮಸ್ಯೆ ಈ ವರ್ಷ ಇರುತ್ತೆ. ಇದು ನಿಮ್ಗೆ ಒಳ್ಳೇದಂತೂ ಇರೋಲ್ಲ. ನಿಮ್ಮ ಮನೇಲಿ ಯಾವುದಾದ್ರು ಒಂದು ಸಾವು, ನೋವು, ದುಃಖ, ಇಲ್ಲ ನಿಮ್ಮದು ಒಂದು ಲಾಸು, ಇದೆಲ್ಲವೂ ತೋರಿಸುತ್ತೆ. ಮೌನ ಆಗಿದ್ರೆ ಎಲ್ಲವೂ ಗೆಲ್ಬೋದು. ಇದು ಕೂಡ ಈ ವರ್ಷದ ಡೇಂಜರ್ ರಾಶಿ, ಕೋಮದಲ್ಲಿರುವ ರಾಶಿ ಇದು ಮಕರ ರಾಶಿ. ಓಕೆ.